ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇನ್ನು ನನ್ನ ವಾಯ್ಸು ಸರಿ ಹೋಗಿಲ್ಲ. ಇವತ್ತಿನ್ನ ಒಂಥರ ಹೆಂಗಾಗೈತೆ ಅಂದರೆ ಫುಲ್ ಕಫ ಕಟ್ಕೊಂಡ್ಬಿಟ್ಟೈತೆ. ಕೆಮ್ಮಕ್ಕೂ ಆಗ್ತಿಲ್ಲ, ಇತ್ತಾಗಿ ವಾಯ್ಸು ಜೋರು ಬರ್ತಿಲ್ಲ, ಹಂಗೆ ಆಗ್ಬಿಟ್ಟೈತೆ. ನನ್ನ ಮಗಳು ಡಲ್ ಆಗ್ಬಿಟ್ಟವಳೆ, ಅವಳಿಗೂ ಹುಷಾರಿಲ್ಲ. ಅದಕ್ಕೆ ಇವತ್ತು ತಾಯತ್ತ ಕಟ್ಸೋಣ ಅಂತೇಳಿ ನಮ್ಮಮ್ಮ ನಮ್ಮ ಅಕ್ಕ ನನ್ನ ಹಸ್ಬೆಂಡ್ ಹೋಗಿ ಬರ್ಸ್ಕೊಂಬಂದವ್ರೆ. ಹಾಯ್ ಹಾಯ್ ಹಾಯ್. ಔಟ್ಫಿಟ್ ಪ್ಯಾಂಟ್ ಕಾಣಿಸಲ್ಲ, ಹಿಂದೆ ಹೋಗಿ. ಇಲ್ಲಿ ಅಷ್ಟು ಬೆಳಕಿಲ್ಲ ಗೈಸ್, ಆಚೆ ಹೋದಾಗ ತೋರಿಸ್ತೀನಿ. ಇವತ್ತು ದೇವಸ್ಥಾನ ಓಪನಿಂಗ್ದು ಲಾಸ್ಟ್ ಡೇ. ದೇವರೆಲ್ಲ ಆಗಲೆಲ್ಲ ಕೂರ್ಸ್ ಆಗಿದೆ, ಲೇಟ್ ಆಗೋದು ಸ್ವಲ್ಪ ರೆಡಿ ಆಯಿತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸ್ಯಾರಿ ಹಾಕೊಂಡಿದ್ದೀನಿ. ಇದು ಯಾವ ಸ್ಯಾರಿ ಅಂದರೆ, ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಅವಾಗ ಹಾಕೊಂಡಿದ್ದು ಸ್ಯಾರಿ. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಐ ಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಅಲ್ಲೇ ಹೋಗಿ ಫಾಲೋ ಮಾಡಿ. ನಂದು ಏನೇನು ಅಪ್ಡೇಟ್ಸ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ಇಲ್ಲೇನು ನಡೀತಿದೆ ಅಂದರೆ, ನಮ್ಮ ಅಕ್ಕ ಬಾವ ಇನ್ನೊಂದ್ಸಲ ಮದುವೆ ಆಯ್ತವ್ರೆ ಗೈಸ್. ಏನಕ್ಕೆ ಅಂದರೆ ನನ್ನ ಮಗಳು ನೋಡಿರ್ಲಿಲ್ವಲ್ಲ, ಅದಕ್ಕೆ ನನ್ನ ಮಗಳಿಗೋಸ್ಕರ ಇನ್ನೊಂದ್ಸಲ ಮದುವೆ ಆಯ್ತವ್ರೆ. ಏನಂತ ಹೇಳ್ಬಿಡ್ತೀನಿ, ಅದೆಲ್ಲ ಸುಳ್ಳು. ನಮ್ಮಕ್ಕ ಮಾಂಗಲ್ಯ ಸರ ಮಾಡಿಸ್ಕೊಂಡು 2 ಎಳೆದು ಸೇಮ್ ನಾನು ಹಾಕಿದ್ದೀನಲ್ಲ, ಈ ಡಿಸೈನೇ ಬೇಕು, ಈ ಸ್ಟ್ರೈಟೇ ಬೇಕು, ಈ ಥರ ಕಟ್ಟಿಂಗ್ಸೇ ಬೇಕು ಅಂತೇಳಿ ಇಲ್ಲೇ ಕೆ ಆರ್ ನಗರದಲ್ಲಿ ಆರ್ಡರ್ ಕೊಟ್ಟಿದ್ರು. ಸೊ ಇವತ್ತು ಹೋಗಿ ಇಸ್ಕೊಂಬಂದಿದ್ದಾರೆ. ಅದನ್ನು ನಮ್ಮ ಭಾವ ಇವಾಗ ಅವ್ರಿಗೆ ಹಾಕ್ತಿದ್ದಾರೆ. ತೋರ್ಸೋಣ ಬನ್ನಿ. ನಮ್ಮ ಅಮ್ಮವರೆಲ್ಲ ಆಗಲೇ ದೇವಸ್ಥಾನಕ್ಕೆ ಹೋಗಿ ಬಂದು ಏನೇನೋ ಕೆಲಸ ಮಾಡ್ತಿದ್ದಾರೆ. ಸಂಜೆ ಮೇಲೆ ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಅದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಮತ್ತು ಮಧ್ಯಾಹ್ನ ಅಲ್ಲೇ ದೇವಸ್ಥಾನದ ಹತ್ರನೇ ಊಟ ಕೊಡ್ತಾರೆ, ಅಲ್ಲಿ ಊಟ. ಮತ್ತು ನೈಟ್ ಬಂದು ನಾವು ನೆಂಟರುಗಳಿಗೆ ಹೇಳಿದ್ದೀವಲ್ಲ, ಅವ್ರಿಗೆಲ್ಲ ನಾವು ಮನೇಲಿ ಮಾಡ್ತಿದ್ದೀವಿ. ಬನ್ನಿ ಇವಾಗ ಅವ್ರು ತಾಳಿ ಹಾಕ್ತಾರೆ, ನೋಡೋಣ. ಫುಲ್ ಅರ್ಜೆಂಟಲ್ಲ ಅವ್ರೆ ಗೈಸ್ ತಾಳಿ ಕಟ್ಟಕ್ಕೆ. ಹಾಂ, ಡುಮ್ 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 ಡುಮ್. ಡಿಸೈನ್ ಹ್ಯಾಪಿ ಫೋಟೋ ತೆಗಿತೀನಿ. ನನ್ನ ಮಗಳು ಅಳ್ತಾವಳೆ. ದಿಸ್ ಇಸ್ ಮೈ ಹಸ್ಬೆಂಡ್ ಔಟ್ಫಿಟ್. ಕ್ಲೀನಾಗಿ ವೇರ್ ಮಾಡಿದ್ದೀನಿ ಗೈಸ್, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ದೇವ್ರು ನೋಡ್ಕೊಂಬರೋಣ, ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಮಧ್ಯಾಹ್ನ ಹೋಗಿದ್ದರಿಂದ ಜನ ಜಾಸ್ತಿ ಇರಲಿಲ್ಲ. ಸೊ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಆದಮೇಲೆ ಅಲ್ಲೇ ದೇವಸ್ಥಾನದ ಹತ್ರನೇ ಮಜ್ಜಿಗೆ ಎಲ್ಲ ಕೊಡ್ತಿದ್ರು, ಅದನ್ನೆಲ್ಲ ಕುಡಿದ್ವಿ. ಮತ್ತು ದೇವಸ್ಥಾನ ಓಪನಿಂಗಿಗೆ ಗೆಸ್ಟಾಗಿ ನಮ್ಮ ತಾಲೂಕು MLA ಬರ್ತಿದ್ರು ಅಂತೇಳಿ ಸ್ಟೇಜ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಅದಕ್ಕೆ ಅವ್ರು ಬರಲಿಕ್ಕೆ ಅಂತ ಜನ ಎಲ್ಲ ವೆಯ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಮನೆಗೆ ಹೋದ್ವಿ. ಹಾಯ್, ಮಜ್ಜಿಗೆ ಚೆನ್ನಾಗೈತಾ? MLA ಅವ್ರು ಬಂದರು ಮತ್ತು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ದೇವ್ರ ಹತ್ರ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದ್ದು ಇನಾಗ್ರೇಷನ್ ಎಲ್ಲ ಮಾಡಿದ್ರು. ಆಮೇಲೆ ಭಾಷಣ ಎಲ್ಲ ಮಾಡ್ತಿದ್ರು. ಸೊ ಹಾಗೆಲ್ಲ ಸೌಂಡು ಮತ್ತು ಪಟಾಕಿ ಎಲ್ಲ ಹೊಡಿತಿದ್ರಲ್ಲ, ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದೆ. ಮತ್ತು ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳಕ್ಕಾಗಲಿಲ್ಲ, ಅಷ್ಟು ಜನ ಕ್ರೌಡ್ ಆಗೋದ್ರು ಅವ್ರು ಬಂದ ತಕ್ಷಣ. ನಮ್ಮ ಆಂಟಿ ಮಗಳು ಗೈಸ್, ಏನಾದರೂ ಮಾತಾಡೋ. ನನ್ನ ವಿಡಿಯೋಸ್ ಎಲ್ಲ ನೋಡ್ತೀಯಾ? ಚೆನ್ನಾಗೈತೆ ನಿನ್ನ ವಿಡಿಯೋ. ಚೆನ್ನಾಗಿ ಮಾಡ್ತಿದ್ದೀನ. ವಾಯ್ಸ್ ಬರ್ತಿಲ್ಲ, ಮೈಕ್ ಸೌಂಡು, ಜನ ಜಾಸ್ತಿ. ಹಾಯ್ ಮಾಡೋಕ.
ಇವಾಗ ಊಟಕ್ಕೆ ಹೋಗ್ಬೇಕು. ಇಷ್ಟೋ ತನಕ ದೇವಸ್ಥಾನ ಹತ್ರ ಇದ್ವಿ, ಅಲ್ಲಿ ಫುಲ್ಲು ರಶ್ಶು, ಮತ್ತು ನನ್ನ ಮಗಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಬಂದ್ಬಿಟ್ವಿ. ಮತ್ತೆ ನಮ್ಮ ಸ್ಕೂಲ್ ಹತ್ರ ಎಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಇನ್ನು ಮತ್ತೆ ಸಂಜೆಗೆಲ್ಲ ಅಡುಗೆ ಮಾಡಬೇಕಲ್ಲ ಅಂತೇಳಿ ನನ್ನ ಹಸ್ಬೆಂಡು ನಮ್ಮ ಬಾವ ಎಲ್ಲ ಕಟ್ಟಿಂಗ್ ಮಾಡಿಕೊಟ್ರು. ಇನ್ನು ಮಿಕ್ಕಿದವರೆಲ್ಲ ಸೇರಿ ಅಡುಗೆ ಮಾಡಿದ್ರು. ಈಗ ನೋಡಿ ಇವಾಗ ಈಗ ಹೆಂಗೆ ಫೋಟೋ ತೆಗಿಸ್ತಾವಣ ಚಂದ. ನಾವು ಫೋಟೋ ತೆಗಿವಾಗ ಬೇಡ. ಆಯ್ತು ಬಿಡ್ತು ಬಿಡು ಬಿಡು, ಅದನ್ನ ವಿಡಿಯೋ ಆಯ್ತು. ನೀನು ಮಾಡಿದ್ದೆಲ್ಲ ವಿಡಿಯೋ ಆಯ್ತದ ಈಗ. ಹಾಯ್ ಹಾಯ್ ಮಾಡ್ರೋ. ನನ್ನ ವಾಯ್ಸೇ ಹೋಗ್ಬಿಟ್ಟೈತೆ ಗೈಸ್. ಎಲ್ಲರೂ ಇವಾಗ ಬಂದವ್ರೆ. ಸೋನಕ್ಕ ಇವರೆಲ್ಲ ಜಾತ್ರೆ ಮುಗಿಸ್ಕೊಂಡ್ ಬಂದವ್ರೆ. ಬಾ ಇರೋ ನೋಡಲ್ಲ. ಇವನು PUC ಪಾಸ್ ಆಗವನೆ ಗೈಸ್. ಇವರಿಬ್ರು 10th. ಇವರಿಬ್ರು ಟ್ವಿನ್ಸು. ನಾನು ಲಾಸ್ಟ್ ವ್ಲಾಗ್ ಹಾಕಿದ್ನಲ್ಲ, ಶಾಪಿಂಗ್ ವ್ಲಾಗ್ ಅಂತ, ಇದೇ ಬಟ್ಟೆಗಳು ನಾನು ಶಾಪ್ ಮಾಡಿರೋದು. ಚೆನ್ನಾಗೈತೆ ಬಟ್ಟೆ. ಒಂದೇ ಸೆಲೆಕ್ಷನ್ ಗೈಸ್. ಭಾರ್ಗವಂದಲ್ಲಿ ಹೊರ್ಟೋಗ್ಬಿಟ್ಟ. ಅವನ ಡ್ರೆಸ್ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಬರ್ತಾನೆ ರುಕೋ ಜರ ಬರ. ನಂಗೆ ಇವನ್ ಡ್ರೆಸ್ ಜಾಸ್ತಿ ಇಷ್ಟ. ಬಟ್ಟೆ ತೋರ್ಸು ನಿಂತು. ಇವ್ರನ್ನೆಲ್ಲ ಮಾತಾಡ್ಸಕ್ಕೆ ಎಷ್ಟು ಸಾಹಸ ಮಾಡಿದ್ದೀನಿ ಅಂದರೆ, ಅವ್ರನ್ನೆಲ್ಲ ಒಂತಕ್ಕೆ ಸೇರಿಸಿ ಮನೆ ಮುಂದೆ ಗಲಾಟೆ ಅಂತ ಹಿಂದೆ ಕರ್ಕೊಂಬಂದಿದ್ದೀನಿ. ಮುಂದೆ ಎಲ್ಲ ಗಜಿ ಬಿಜಿ ಅಂತಿತ್ತು ಅಂತ. ಫುಲ್ ಒಳಗೆಲ್ಲ ಅಡುಗೆ ಮಾಡ್ತಾವ್ರೆ. ಈಗೆಲ್ಲ ಊಟ ಮಾಡಿಕೊಂಡು ನಾಟಕ ನೋಡೋಕೆ ಹೋಗ್ಬೇಕು. ಇವತ್ತು ನಮ್ಮೂರಲ್ಲಿ ಪೌರಾಣಿಕ ನಾಟಕ ಮಾಡ್ತಾವ್ರೆ ಗೈಸ್. ನನ್ನ ಮಗಳು ಮಲಗಿದ್ಲು, ಇವಾಗ ಎದ್ದವಳೆ. ಮಾತಾಡ್ರ ಏನಾದ್ರು. ಭಾರ್ಗವ ಬಚ್ಚಿಕ್ಕೋಬಿಟ್ಟವನು. ಸೊ ಇವ್ರನ್ನ ಅಷ್ಟೇ ಮಾತಾಡ್ಸಕ್ಕೆ ಹಿಂದೆ ಕರ್ಕೊಂಡ್ಬಂದಿದ್ದೆ. ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಅಲ್ಲವ್ರನ್ನೆಲ್ಲ ಅಂತ. ಇವ್ರಿಗೆಲ್ಲ ಒಳ್ಳೊಳ್ಳೆ ಮೇಮ್ಸ್ ಹಾಕ್ತೀನಿ ಗೈಸ್. ಭಾರ್ಗವಂಗೆ ಫಸ್ಟ್. ನೋಡ್ತಾ ಇಲ್ಲ. ನೀನೇ ಬರ್ತಿರ್ಬೇಕು. ನಮ್ಮೂರಲ್ಲಿ ಮಾಡ್ತಿದ್ದಿದ್ದು ಪೌರಾಣಿಕ ನಾಟಕ ಗೈಸ್. ನನಗದು ಅಷ್ಟು ಅರ್ಥ ಆಗಲ್ಲ, ಬಟ್ ಆದ್ರೂ ಈ ಥರ ಎಲ್ಲ ಹೋಗಿ ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತೇಳಿ ನಾನು, ನಮ್ಮ ಸೋನು, ನಮ್ಮಮ್ಮ, ಅಜ್ಜಿ ಇಷ್ಟೇ ಜನ ಹೋಗಿದ್ದು. ನನ್ನ ಹಸ್ಬೆಂಡು, ನಮ್ಮ ಅಕ್ಕ ಬಾವ ಇವ್ರು ಯಾರೂ ಬರಲಿಲ್ಲ. ಅವರೆಲ್ಲ ಅಲ್ಲೇ ಮಲ್ಕೊಂಡ್ರು. ಸೊ ನಾವು ಸ್ವಲ್ಪ ಹೊತ್ತು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೋಡ್ಕೊಂಬರೋಣ ಅಂತ ಹೋದ್ವಿ. ನನ್ನ ಮಗಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ನಮ್ಮ ಸೋನು ಕರ್ಕೊಂಡು ಹೋಗ್ಬಿಟ್ಲು. ನಾನೊಂದು 12 o'clock ತನಕ ನೋಡಿದೆ. ಆಮೇಲೆ ನನಗೂ ಆಗಲಿಲ್ಲ, ನಿದ್ದೆ ಬರ್ತಿತ್ತು ಅಂತೇಳಿ ಹೊರಟೋದೆ. ಸೊ ಚೆನ್ನಾಗಿ ಮಾಡಿದ್ರು. ಆಲ್ಮೋಸ್ಟು ಬೆಳಗಿನ ಜಾವ ತನಕನೂ ಮಾಡಿದ್ರಂತೆ, 6-6:30 ತನಕನೂ. ಇವತ್ತು ದಿನ ಫುಲ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ಹುಷಾರಿಲ್ಲದೆ ಇರೋದ್ರಿಂದ ನಾನು ಸರಿಯಾಗಿ ವ್ಲಾಗ್ ಮಾಡಲಿಲ್ಲ. ಎಷ್ಟೆಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.